ನನ್ನ ಪ್ರಾಪರ್ ಇನ್ಫಾರ್ಮೇಷನ್ ಇಲ್ಲದಲ್ಲೇ ಕಮೆಂಟ್ ಮಾಡೋದು ಚೆನ್ನಾಗಿರಲ್ಲ. ಇಲ್ಲ, ಸದ್ಯಕ್ಕೆ ಕನ್ನಡ ಕನ್ನಡ ಅಷ್ಟೇ ಫೋಕಸ್ ಮಾಡ್ತಾ ಇದ್ದೀನಿ. ಹಾಂ, ಇಲ್ಲ ಪ್ರೊಡಕ್ಷನ್ ಅಷ್ಟೇ. ನನಗೆ ಅದು ಬ್ಲಿಂಕ್ ಅಂತೇಳಿ ಸಿನಿಮಾ ಮಾಡಿದ್ರು ನಮ್ಮ ಶ್ರೀನಿಧಿ. ನಾ ಬ್ಲಿಂಕ್ ಸಿನಿಮಾ ನೋಡಿದ್ದೆ, ನಂಗೆ ಭಾಳ ಇಷ್ಟ ಆಗಿತ್ತು. ಯಾರು ಈ ಹುಡುಗ ಅಂತ. ಅವ್ನು ಶ್ರೀನಿಧಿ ಬಂದು ಕತೆ ಹೇಳಿದಾಗ ನನಗೆ ಇಷ್ಟು ಹೆಂಗೆ ಹುಡುಗ, ಆಮೇಲೆ ಅವ್ನು ಭಾಳ ಚೆನ್ನಾಗಿ ಹೇಳ್ದ ನನ್ನ ಕತೆ. ಇಲ್ಲ ಇದು ಮಾಡಬೇಕು ಅಂಥೇಳಿ ಮಾಡಿದ. ಅಂದರೆ ಬ್ಲಿಂಕ್ ಆದಮೇಲೆ ಮತ್ತೆ ಎಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ಇಲ್ಲ ಏನೋ ಮಾಡ್ತಾಯಿದ್ದೀವಿ, ಕತೆ ಬರಿತಾ ಇದ್ದೀವಿ ಅಂತ. ನೋಡಿ, ಹಂಗೆ ಒಂದು ಸಿನಿಮಾ ಚೆನ್ನಾಗಾದಾಗ ಐ ಥಿಂಕ್ ಆ ಡೈರೆಕ್ಟ್ರುಗಳನ್ನ ಪ್ರೊಡಕ್ಷನ್ ಹೌಸಸ್ ಪಿಕ್ ಮಾಡಬೇಕು, ಅವ್ರಿಗೆ ಕೆಲಸ ಮಾಡಿಸ್ಬೇಕು. ಇಲ್ಲ ಅದು ಅದೇನಾಗ್ತಿತ್ತು, ಈ ನಮ್ಮ ಇಲ್ಲೆಲ್ಲಿ ಪವಿತ್ರ ಅಂದರೆ ಈ ಸ್ಕೂಲ್ಗಳು ಶುರುವಾಗೋ ಟೈಮಲ್ಲಿ ಭಾಳಷ್ಟು ರಿಕ್ವೈರ್ಮೆಂಟ್ ಬರುತ್ತೆ. ಅಂದರೆ ಮಕ್ಕಳಿಗೆ ಫೀಸ್ ಕಟ್ಟುವಂಥ. ಸೊ ಆ ಥರದ್ದು ಇದಕ್ಕೆ ಅಂತಲೇ ಅದನ್ನು ಫಸ್ಟು ನಾನು, ಯಾಕಂದರೆ ಕಟ್ತಾಯಿದ್ವಿ, ಯಾರೋ ಬರೋರು. ಸೊ ಹಿಂಗೆ ಯಾರ ಮೂಲಕನೋ, ಈಗ ಇವ್ರ ಮೂಲಕ ಅಥವಾ ನನ್ನ ಯಾರೋ ಸ್ನೇಹಿತರ ಮೂಲಕ, ಹಿಂಗೆ ಈ ಮೀಡಿಯಾದಲ್ಲಿ ಜರ್ನಲಿಸ್ಟ್ಗಳ ಮೂಲಕನೇ. ಸೊ ಹಿಂಗೆಲ್ಲ ಜಿನೈನ್ ಇದು ಬಂದಾಗ ಅವ್ರ ಫೀಸ್ಗಳನ್ನ, ಅಂದರೆ ಅವ್ರು ಕರೆಕ್ಟಾಗಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ. ಯಾಕಂದರೆ ಐ ಬಿಲೀವ್ ಎಜುಕೇಷನ್ ಇದೆಯಲ್ಲ, ಅದು ಭಾಳಷ್ಟು ಬದುಕುಗಳನ್ನ ಚೇಂಜ್ ಮಾಡುತ್ತೆ ಅಂತ. ಈಗ ನಮ್ಮ ಫ್ಯಾಮಿಲಿಯಲ್ಲಿ ಇದು ಫಸ್ಟ್ ಜನ್ರೇಷನ್ ಎಜುಕೇಷನ್ ಯಾರಿಗಿದೆ, ನಮ್ಮ ತಂದೆಯವ್ರಿಗಿದೆ. ಅವರೆಲ್ಲ ಶಾಲೆ ಬಿಟ್ಟಿರೋರನ್ನ ಕರ್ಕೊಬಂದು ಸ್ಕೂಲಿಗೆ ಸೇರಿಸಿ ಅದೇನೋ ಆಗಿ ಇವತ್ತು ಅವರೆಲ್ಲ ಟೀಚರ್ಸ್ ಆಗಿ ಅವರು ನಮಗೆ ಎಜುಕೇಷನ್ ಕೊಟ್ಟಿರೋದಕ್ಕೆ ನಾವು ಇವತ್ತವರೆಗೂ ಇಲ್ಲಿವರೆಗೂ ಬಂದಿದ್ದೀವಲ್ವ. ಸೊ ಒಂದು ಮಗು ಯಾವುದೋ ಒಂದು ಭಾಳ ಚೆನ್ನಾಗಿ ಎಜುಕೇಟ್ ಆದರೆ ಅದೊಂದು ಇಡೀ ಫ್ಯಾಮಿಲಿದು ಇದೇ ಚೇಂಜ್ ಆಗುತ್ತಲ್ಲ. ಸೊ ಅದನ್ನು ಭಾಳ ಚೆನ್ನಾಗಿ ನಂಬ್ತೀನಿ. ಸೊ ಅದಕ್ಕೇ ನಮ್ಮ ಸ್ಕೂಲ್ನೂ ರೆಡಿ ಮಾಡಿಸಿದ್ದು ನಾನು ಊರಲ್ಲಿ, ಅಥವಾ ಮಕ್ಳುಗಳಿಗೆ ಫೀಸ್ ಕಟ್ಟೋದು ಇದೆಲ್ಲ ಅದು ಸಣ್ಣ ಪುಟ್ಟದ್ದು ನಡೀತಾ ಇರುತ್ತೆ. ಆ್ಯಂಡ್ ಅದನ್ನು ಐ ಡೋಂಟ್ ಥಿಂಕ್ ಹ್ಯಾವ್ ಟು ಅದನ್ನು ಒಂದು ಪ್ರೊಜೆಕ್ಟ್ ಮಾಡಬೇಕು, ಇದು ಆ ಥರನೂ ಇಲ್ಲ. ಅದು ನಮ್ಮ ಮದುವೆ ಟೈಮ್ ಆಗಿರೋದಕ್ಕೆ ಸ್ಕೂಲ್ದೊಂದು ಮುಂದಕ್ಕೆ ಬಂತು, ಬಿಟ್ಟರೆ ಬೇರೆ ಕೆಲಸಗಳೇನು ನಡಿಬೇಕು ಅದು ನಡೀತಾ ಇರುತ್ತೆ. ಅದು ಅಂದರೆ ಕೆಲವೊಂದು ನಮ್ಮ ಕಂಟ್ರೋಲ್ ಇರಲ್ಲ. ಬಹಳಷ್ಟು ರೀಸನ್ಸ್ಗಳಿಗೆ ಏನಾಗುತ್ತೆ, ಕೆಲವೊಂದು ಪ್ರಾಜೆಕ್ಟ್ಗಳು ಡಿಲೇ ಆಗ್ತಾ ಹೋಗುತ್ತೆ. ಸೊ ಹಾಗೆ ನಾನು ಕೋಟಿ ಆದಮೇಲೆ ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ. ಉತ್ತರಾಖಂಡ ನಮ್ಮದು ಅದೇನು ಪ್ಲ್ಯಾನ್ ಮಾಡಿದ್ವಿ ಅದು ಮುಗಿದು ರಿಲೀಸ್ ಆಗಬೇಕಾಗಿತ್ತು. ಸೊ ಅದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ವಿ. ಆ್ಯಂಡ್ ಹಾಗಾಗಿ ಬೇರೆ ಎಲ್ಲ ಶುರುವಾಗೋದು ಸ್ವಲ್ಪ ತಡ ಆಯಿತು. ಆ್ಯಂಡ್ ಉತ್ತರಾಖಂಡ ಡೆಫಿನೆಟ್ಲಿ ಮಾಡ್ತೀವಿ, ಅದು ಸದ್ಯಕ್ಕೆ ಆಗಿಲ್ಲ. ಬಟ್ ಶಿವಣ್ಣ ಜೊತೆನೂ ಮಾತಾಡಿದ್ದೀನಿ. ಆ್ಯಂಡ್ ಅದ್ರದ್ದು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಅಂದರೆ ಸ್ವಲ್ಪ ಡಿಲೇ ಆಯ್ತಲ್ಲ, ಅದನ್ನು ರಿಫೈನ್ ಮಾಡಬೇಕು. ರಿಫೈನ್ ಮಾಡಿ ಅದನ್ನು ಭಾಳ ದೊಡ್ಡದಾಗಿ ಬೇರೆ ಥರ ಮಾಡಬೇಕು ಅಂತ. ಯಾಕೆಂದರೆ ಎಲ್ಲೋದ್ರೂ ಉತ್ತರಾಖಂಡದ ಬಗ್ಗೆನೇ ಕೇಳ್ತಾರೆ. ಡೆಫಿನೆಟ್ಲಿ ನಂದು ಈಗ ಶೂಟಿಂಗ್ಗಳು ನಡೀತಿದೆಯಲ್ಲ, ಇದು ಮುಗಿಸಿ ಉತ್ತರಾಖಂಡನ ಟೇಕ್ ಆಫ್ ಮಾಡ್ತೀವಿ. ಈಗಿನ ಕ್ಲೈಮೇಟಲ್ಲಿ ಪ್ರೊಡ್ಯೂಸರ್ ಆಗಿರೋದು ಯಾವ ಥರ ರಿಸ್ಕಿ ಅಂತ, ಬಿಕಾಸ್ ಒಂದೆರಡು ಎಕ್ಸಾಂಪಲ್ಸ್ ಬರ್ಬೋದು, ಸೂಪರ್ಸು ಆ ಥರ ಎಲ್ಲರೂ ನೋಡ್ತಾರೆ. ಬಟ್ ಈವನ್ ಸ್ಟಾರ್ ಸಿನಿಮಾಗಳಿಗೆ ರೈಟ್ ಒಂದು ಸ್ಯಾಟರ್ಡೇ ಸಂಡೇ ಫುಲ್ ದ ಕ್ರೌಡ್ ಇಸ್ ವೆರಿ ಡಿಫಿಕಲ್ಟ್. ಸೊ ಅಂಥದ್ರಲ್ಲಿ ಯು ಆರ್ ಇಂಟ್ರೊಡ್ಯೂಸಿಂಗ್ ನ್ಯೂ ನೇಮ್ಸ್ ಆ್ಯಂಡ್ ಅಂದರೆ ಯಂಗ್ಸ್ಟರ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಆ್ಯಸ್ ಎ ಪ್ರೊಡ್ಯೂಸರ್. ಸೊ ಹೌ ಡಿಫಿಕಲ್ಟ್ ಇಸ್ ದಿಸ್, ಅಂದರೆ ಯು ಇನ್ವೆಸ್ಟ್ ಮನಿ, ನಿಮ್ಗೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಬರೋದಕ್ಕೆ ಎಷ್ಟು ಕಷ್ಟ ಇದೆ. ನಾನು ಹೇಳಿದ್ನಲ್ಲ, ಲಾಸ್ಟ್ ಪ್ರಾಜೆಕ್ಟು ನಮಗೆ ಅದು ಆ್ಯಕ್ಚುಲಿ ಪ್ರಾಪರಾಗಿ ಒಳ್ಳೆ ಏಟನೇ ಅದು. IPL ಟೈಮಲ್ಲಿ ರಿಲೀಸ್ ಮಾಡಿದ್ವಿ ಇದು ಎಲ್ಲ. ಆ್ಯಂಡ್ ಇವಾಗ ಮೊದಲು ಥರ ನಾನ್ ಥಿಯೇಟ್ರಿಕಲ್ಲೆಲ್ಲ ಇಲ್ಲ. ನಾವು ಅಂದರೆ ಈ ಪ್ರೊಡಕ್ಷನ್ ಹೌಸಿಂದ ಮಾಡಿದ್ರೆ OTT ಸೇಲ್ ಆಗಿಬಿಡುತ್ತೆ ಅಥವಾ TV ಸೇಲ್ ಆಗಿಬಿಡುತ್ತೆ, ಈ ಥರದ್ದು ಯಾವುದೇ ವ್ಯವಸ್ಥೆ ಇಲ್ಲ. ಅಲ್ಟಿಮೇಟ್ಲಿ ಇಫ್ ಇಟ್ ವರ್ಕ್ಸ್ ಇನ್ ಥಿಯೇಟರ್, ಅಲ್ಲಿಗೂ ಥಿಯೇಟ್ರಲ್ಲಿ ಸಲ್ಲಿದ್ರೆ ಮಾತ್ರ ಬೇರೆ ಕಡೆ ಸಲ್ಲುತ್ತೆ. ಸೊ ಆ ಥರದ ವ್ಯವಸ್ಥೆ ಇರೋದು. ಆ್ಯಂಡ್ ಥಿಯೇಟ್ರಿಗೇ ಸಿನಿಮಾ ಮಾಡಬೇಕು. ಹಾಗಂತ ನಾವು ಪ್ರಯತ್ನನೇ ನಿಲ್ಲಿಸ್ಬಿಡೋಕ್ಕೂ ಆಗಲ್ಲಲ್ಲ. ಎಲ್ಲೋ ಒಂದು ಕಡೆ ಆ ರಿಸ್ಕ್ ಇದ್ದೇ ಇರುತ್ತೆ. ಕನ್ಸಿಸ್ಟೆಂಟಾಗಿ ಮಾಡ್ತಿದ್ದಾಗಷ್ಟೇ ಪ್ರೇಕ್ಷಕ ಕೂಡ ಒಂದು ನಂಬಿಕೆ ಇಟ್ಟು ಅವನು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾನೆ ಅನ್ನೋ ಒಂದು ಹೋಪ್ ಅಷ್ಟೇ. ಆ್ಯಂಡ್
ಅದೇನೋ ಒಂದು ಒಳ್ಳೆ ಕಥೆ ಹೇಳಿದಾಗ ಅದೇನೋ ಒಂದು ಆಗುತ್ತೆ ಅನ್ನೋ ಒಂದು ಹುಚ್ಚು ಅದು. ಸರ್ ಇಲ್ಲಿ ನೀವು ಉತ್ತರಕಾಂಡ ಸಿನಿಮಾ ಅನೌನ್ಸ್ ಆದ್ಮೇಲೆ ತುಂಬಾನೇ ನಿರೀಕ್ಷೆ ಇತ್ತು ನನಗೆ. ಅದು ಏನಾಯ್ತು ಗೊತ್ತಿಲ್ಲ, ಸಿನಿಮಾ ಅವೆಲ್ಲ ಡೈರೆಕ್ಟ್ ಕಡೆಯಿಂದ ಯಾವ್ದು ಅಪ್ಡೇಟ್ ಬಂದಿಲ್ಲ. ಆ್ಯಂಡ್ ನಿರ್ದೇಶಕರ ಮತ್ತೆ ನೀವು ಹೇಳೋದು ಮಾತುಕತೆ ಆಗಿದೆಯಾ ಅಥವಾ ಯಾಕಂದ್ರೆ ಅಭಿಮಾನಿಗಳು ಶಿವರಾಮ್ ಮತ್ತೆ ನಿಮ್ಮ ಕಾಂಬಿನೇಷನ್ ತುಂಬಾ ಇಷ್ಟಪಡ್ತಾರೆ. ಆ್ಯಂಡ್ ಅದು ನಿಮ್ದು ಬಡ್ಡೆಗೆ ಟೀಸರ್ ಬಿಟ್ಟರು ತುಂಬಾ ಅದು ಹೈಲೈಟ್ ಆಗಿತ್ತು. ಆ್ಯಂಡ್ ಎಲ್ಲ ಒಂದ್ ಕಡೆ ಸರ್ ಇಂಡಸ್ಟ್ರಿಯಲ್ಲಿ ಸಿನಿಮಾ ನಿಂತೋಗಿದೆ ಅನ್ನೋ ಟೀಕೆ ಕೆಲವೊಂದು ವಿಷಯಗಳಿದೆ. ನಿಮ್ಮ ಉತ್ತರ ಕರೆಕ್ಟ್ ನೀವು ಅಲ್ಲ, ಸದ್ಯಕ್ಕೆ ಅದು ಇವಾಗ ಇನ್ನೂ ಶೂಟಿಂಗು ಹೋಗೋವಂಥ ಇದರಲ್ಲಿಲ್ಲ. ಬಟ್ ಡೆಫಿನೆಟ್ಲಿ ಉತ್ತರಾಖಂಡ ಮಾಡ್ತೀವಿ, ಅದ್ರದ್ದು ಸದ್ಯದಲ್ಲೇ ಅಪ್ಡೇಟ್ ಕೊಡ್ತೀವಿ. ನಿರ್ದೇಶಕರು ಯಾವ್ದು ಅಪ್ಡೇಟ್ ಮಾಡಿದ್ರು, ಎಲ್ಲರೂ ಸೆಲೆಕ್ಟ್ ಆಗಿದ್ದಾರೆ. ನೀವು ನಾನು ಹೇಳ್ತೀನಿ, ನಾನೇ ಅಪ್ಡೇಟ್ ಕೊಡ್ತೀನಿ. ನಾನೇ ಎಲ್ಲ ಪ್ಲಾನ್ ಮಾಡಿ ಡೆಫಿನೆಟ್ಲಿ ಅಪ್ಡೇಟ್ ಕೊಡ್ತೀನಿ. ಸರ್ ನೀವು ನಟರಾಗಿ ಒಂದು ಲೆವೆಲ್ಗೆ ಬಂದ್ರಿ, ನಿರ್ಮಾಪಕರಾಗಿ 6 ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ರಿ. ಡೈರೆಕ್ಟರ್ ಧನಂಜಯ್ ಅವರನ್ನ ನಾವು ಯಾವಾಗ ನೋಡೋದು? ನಿಮ್ಗೆ ಸ್ಟೋರಿ ಟೆಲ್ಲಿಂಗಿಗೆ ಡೈರೆಕ್ಷನ್ ಬೆಸ್ಟ್ ಅಂತ ಅನ್ಸಲ್ವಾ? ಹೇಗೆ? ಅಲ್ಲ, ನನಗೂ ಇಷ್ಟ ಆದರೆ ಅದೊಂದು ಭಾಳ ದೊಡ್ಡ ಜವಾಬ್ದಾರಿ ಅಲ್ಲ. ಸೊ ಈಗ ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಬಂದರೆ ಐ ಥಿಂಕ್ ಐ ಹ್ಯಾವ್ ಟು ಸೆಟ್ ಎ ಸ್ಟ್ಯಾಂಡರ್ಡ್. ನಾನು ಏನಾದರೂ ಮಾಡಿದ್ರೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡೋದಕ್ಕಾದರೆ ಮಾತ್ರ ನಾನು ಎಂಟರ್ ಆಗಬೇಕು. ಸೊ ಆ ಕಾನ್ಫಿಡೆನ್ಸ್ ಬಂದಿದ್ದೀನ, ಡೆಫಿನೆಟ್ಲಿ ಮಾಡ್ತೀನಿ. ಬಟ್ ಮಾಡಬೇಕು ಅನ್ನೋ ಖಂಡಿತ ಇದೆ, ಖಂಡಿತ ಇದೆ. ಥ್ಯಾಂಕ್ ಯು. ಪ್ರಯತ್ನ ಯಾವಾಗಿರುತ್ತೆ ಅನ್ಕೊಳ್ಳೋಣ. ಇಷ್ಟು ವರ್ಷಗಳಲ್ಲಿ ನಿಮ್ಮ ಕ್ರಾಫ್ಟ್ ಅಲ್ಲಿ ನೀವು ಕಂಡುಕೊಂಡ ಬದಲಾವಣೆಗಳು? ಅಂದರೆ ನಿರಂತರ ಕಲಿಕೆ ಅದು ಅಷ್ಟೇ. ಪ್ರತಿ ಸಿನಿಮಾನೂ ಹೊಸ ಎಕ್ಸ್ಪೀರಿಯೆನ್ಸು. ಆ್ಯಸ್ ಅನ್ ಆ್ಯಕ್ಟರ್ ಅಥವಾ ಆ್ಯಸ್ ಎ ಪ್ರೊಡ್ಯೂಸರು. ಸೊ ನಾನು ಸಿನಿಮಾನ ರಿಲೀಸ್ ಮಾಡ್ತೀನಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂದ್ರೂ, ಅಥವಾ ಇದು ರೆಗ್ಯುಲರ್ ಪ್ರೋಸೆಸ್, ಅದು ಕಲಿಕೆ. ಹೊಸ ಎಕ್ಸ್ಪೀರಿಯೆನ್ಸು, ಹೊಸ ಜನ, ಅದು ನಡೀತಾನೆ ಇರುತ್ತೆ. ಆ್ಯಂಡ್ ಐ ಥಿಂಕ್ ಆ್ಯಸ್ ಆ್ಯಕ್ಟರ್ಸ್ ನಾವು ವಲ್ನರೇಬಲ್ ಆಗಿರಲೇಬೇಕು. ನಾವು ಎಲ್ಲ ಒಂದು ಕಡೆ ಯಾರೋ ನಂಬಲೇಬೇಕು, ಕೆಲಸ ಮಾಡಲೇಬೇಕು. ಅಲ್ಲಿ ಮೋಸ ಆಗ್ಬೋದು, ಅಲ್ಲಿ ನಾವು ಅಂದ್ಕೊಂಡಿದ್ದು ಆಗ್ದಲೇ ಇರ್ಬೋದು. ಬಟ್ ಅದು ಮತ್ತೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿ ತೊಗೊಂಡು ಮೂವ್ ಫಾರ್ವರ್ಡ್. ಊಟ ಮಾಡೋಣ. ನಿರ್ಮಾಪಕರುಗಳು ಈಗ ಬೇರೆ ಬಿಸ್ನೆಸ್ ಹೆಂಗೆ ಮಾಡ್ತೀವಲ್ಲ, ಸಿನಿಮಾನೂ ಕೂಡ ಅದೇ ಥರನೇ. ಬೇರೆ ಯಾವುದೇ ವ್ಯಾಪಾರ ಮಾಡಬೇಕಾದ್ರೆ ಅದ್ರ ಬಗ್ಗೆ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು, ಕರೆಕ್ಟಾಗಿರೋ ಅಸೋಸಿಯೇಷನ್ಸ್ ಮಾಡಿಕೊಂಡು ಕರೆಕ್ಟಾಗಿ ಸಿನಿಮಾ ಮಾಡ್ತೀವಲ್ವಾ. ಇಲ್ಲೂ ಅಷ್ಟೇ. ನಾವು ಐ ನೋ ಒಂದು ಮಟ್ಟಿಗೆ ಸಿನಿಮಾ ಗ್ಯಾಂಬಲ್ ಥರನೇ ಕಾಣುತ್ತೆ. ಬಟ್ ಇದನ್ನು ನೋಡಿಕೊಂಡೇ ಮಾಡಬೇಕಲ್ವಾ. ನಾನು ಏನು ಇನ್ವೆಸ್ಟ್ ಮಾಡ್ತೀನಿ, ಎಷ್ಟು ಇನ್ವೆಸ್ಟ್ ಮಾಡ್ತೀನಿ, ಇದನ್ನು ಕೂಡ ಕ್ಯಾಲ್ಕುಲೇಟೆಡ್ ರಿಸ್ಕಲ್ಲೇ ಮಾಡಬೇಕು. ಸಿನಿಮಾ ಅಂತಿದ್ದಂಗೆ ಗ್ಯಾಮ್ಲಿಂಗ್ ಥರ ತೊಗೊಬಂದೇನೋ ದುಡ್ಡು ಹಾಕಿ ದುಡ್ಡು ಎತ್ಕೊಂಡು ಹೋಗೋದಲ್ಲ. ನಿರ್ಮಾಪಕ ಕುತ್ಕೊಂಡು ನೋಡಿ ಏನು ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ, ನಾನು ಯಾರ ಜೊತೆ ಅಸೋಸಿಯೇಟ್ ಆಗಿದ್ದೀನಿ, ಎಷ್ಟು ಖರ್ಚು ಮಾಡಬೇಕು, ನಾನು ಎಷ್ಟರಲ್ಲಿ ಸಿನಿಮಾ ಮಾಡಬೇಕು, ಎಲ್ಲದನ್ನು ಯೋಚನೆ ಮಾಡಿನೇ ಮಾಡಬೇಕಲ್ವ. ಇವಾಗ ನಾನು ಓವರ್ ಆಂಬಿಷಿಯಸ್ ಆಗಿ ನಾನು ಹೋಗಿ ನನ್ನ ಶಕ್ತಿ ಮೀರಿ ನಾನು ಸಿನಿಮಾಗೆ ದುಡ್ಡು ಹಾಕಿಬಿಟ್ರೆ, ನಾಳೆ ದಿನ ನಾನು ಬಂದು ಸಮಸ್ಯೆ ಹೇಳ್ಕೊಳಕ್ಕಾಗತ್ತೆ. ಬಿಟ್ಟರೆ ನಾನು ಏನೂ ಮಾಡೋಕ್ಕಾಗಲ್ಲ. ಈಗ ನಾನು ನಾನು ಪ್ರೊಡಕ್ಷನ್ ಮಾಡಿರೋ ಸಿನಿಮಾಗಳು ಏನೇ ಆದ್ರೂ ನಾನು ವಾಪಸ್ಸು ಕಾನ್ಫಿಡೆಂಟಾಗಿ ಬಂದು ಇಲ್ಲಿ ಕೂತ್ಕೊಂಡಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋ ಅಂಥ ಪರಿಸ್ಥಿತಿಲಿದ್ದರೆ ಮಾತ್ರನೇ ಮಾಡಬೇಕಿಲ್ಲ. ಇಲ್ಲಾಂದರೆ ಭಾಳ ಕಷ್ಟ. ನೀವು ತುಂಬ ಗ್ಯಾಂಬಲ್ ಮಾಡೋಕ್ಕಾಗಲ್ಲ. ನಾವು ಅಷ್ಟೇ ಕೇರ್ಫುಲ್, ನಿರ್ಮಾಪಕರಾಗಿ ನಾವು ಅಷ್ಟೇ ಕೇರ್ಫುಲ್ಲಾಗಿಯೇ ಸಿನಿಮಾ ಮಾಡಬೇಕಾಗುತ್ತೆ. ಆ್ಯಂಡ್ ನಟರಷ್ಟೇ, ನಿರ್ದೇಶಕರಷ್ಟೇ, ನಿರ್ಮಾಪಕನೂ ಕೂಡ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಗೆದ್ದಾಗ ಹೆಂಗೆ ಅವ್ರದ್ದು ಒಂದು ಅದ್ರ ಬಗ್ಗೆ ಒಂದು ಹೆಮ್ಮೆ ಇರುತ್ತಲ್ವ. ನನ್ನ ಸಿನಿಮಾ, ನಾನು ನಿರ್ಮಾಪಕ ಆಗಿ ನೋಡ್ರಿ ನಾನು ಇಷ್ಟು ಚೆನ್ನಾಗಿ ಮಾಡಿದೆ, ನಂದು ಪ್ರೊಡಕ್ಷನ್ ಕ್ವಾಲಿಟಿ ಹೆಂಗಿತ್ತು, ನನ್ನ ಸಿನಿಮಾ ಹೆಂಗಿತ್ತು, ನಾನು ಗೆದ್ದೆ, ನಾನು ಇಷ್ಟು ದುಡ್ಡು ಮಾಡಿದೆ ಅನ್ನೋ ಒಂದು ಪ್ರೌಢಿಮೆ ಇರುತ್ತಲ್ಲ. ಅಷ್ಟೇ ಜವಾಬ್ದಾರಿ ಸೋತಾಗಲೂ ಅವರು ತೊಗೋಬೇಕಾಗುತ್ತೆ. ಯಾಕೆಂದರೆ ಎಲ್ಲರೂ ಅವ್ರವ್ರ ಕೆಲಸ ಚೆನ್ನಾಗಿ ಮಾಡಿದಾಗ ಮಾತ್ರ ಸಿನಿಮಾ ಚೆನ್ನಾಗಾಗುತ್ತೆ. ನಾನು ಇವ್ರನ್ನ ನಂಬದೆ ಅವ್ರನ್ನ ನಂಬದೆ ಅದು ವರ್ಕ್ ಆಗಲ್ಲ. ಸರ್ ಕೊನೆಯದಾಗಿ ಎರಡು ಪ್ರಶ್ನೆ. ಒಂದು, ನೀವು ಪರಭಾಷೆ ಸಿನಿಮಾಗಳಲ್ಲಿ ತುಂಬಾ ಫೇಮಸ್ ಆಗ್ತಿದ್ದೀರಾ, ಅಂದ್ರೆ ನೆಗೆಟಿವ್ ರೋಲ್, ಗ್ರೇ ಶೇಡ್ ರೋಲ್ಗಳಲ್ಲಿ. ಆ ಥರ ಯಾವುದಾದ್ರು ಹೊಸ ಸಿನಿಮಾ ಒಪ್ಕೊಂಡಿದ್ದೀರಾ ಅಂತ ಒಂದು ಬೇರೆ ಭಾಷೆಗಳಲ್ಲಿ? ಇನ್ನೊಂದು, ಯಶ್ ಅವರ ಒಂದು ಮಾತು ತುಂಬಾ ಫೇಮಸ್. ಅಂದ್ರೆ ನಾನು ಇಲ್ಲಿ ಈ ವರ್ಷ ಇಲ್ಲಿ
ಇಲ್ಲಿಂದ ಈ ಲೆವೆಲ್ಗೆ ಏರ್ಬೇಕು ಅಂತ ಒಂದು ಗೋಲ್ ಇಟ್ಕೊಳ್ತೀನಿ, ನೆಕ್ಸ್ಟ್ ಅಲ್ಲಿ ಇರ್ತೀನಿ ಅಂತ. ಆ ಥರ ನಿಮ್ದು ಏನಾದರೂ ಇದೆಯಾ, ನಾನು ನೆಕ್ಸ್ಟ್ 2-3 ವರ್ಷದಲ್ಲಿ ಅಲ್ಲಿ ಹೋಗ್ಬೇಕು ಅಂತ? ಅಂದರೆ ಬೇರೆ ಭಾಷೆ ಸಿನಿಮಾಗಳು ಭಾಳ ಚೆನ್ನಾಗಿದ್ದರೆ ಅದು ನನಗೂ ಅದು ಕಾಂಟ್ರಿಬ್ಯೂಟ್ ಮಾಡೋ ಥರದ್ದಿದ್ದರೆ ಡೆಫಿನೆಟ್ಲಿ ಮಾಡ್ತೀನಿ. ಇಲ್ಲ ನಾನು ಸುಮ್ಮನೆ ಹೋಗಿ ನಾನೇನೋ ಮಾಡಿ ಬರೋದಾದರೆ ಡೆಫಿನೆಟ್ಲಿ ಮಾಡಲ್ಲ. ಹಂಗಾಗಿ ಯಾವುದೂ ಒಪ್ಕೊಂಡಿಲ್ಲ. ಯಾಕೆಂದರೆ ಇಲ್ಲಿ ಕೆಲಸ ಮಾಡೋದು ಬಹಳ ಇದೆ. ಆ್ಯಂಡ್ ಗೋಲ್ ಅಂತ ತಗೊಂಡ್ರೆ ಐ ಥಿಂಕ್ ಕನ್ಸಿಸ್ಟೆಂಟಾಗಿ ಏನೋ ಕೆಲಸ ಮಾಡ್ತಾ ಇರಬೇಕು ಅನ್ನೋದನ್ನು ನಾನು ನಂಬ್ತೀನಿ. ನನಗೆ ಹೀಗೆ ಆಗುತ್ತೆ, ಈ ಪ್ರಾಜೆಕ್ಟ್ ಹೀಗೆ ಆಗುತ್ತೆ ನನಗೆ ಅದು ಆ ಥರ ಯೋಚನೆ ಮಾಡಲ್ಲ. ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡ್ತೀನಿ. ಅಂದರೆ ನನ್ನ ಕನಸುಗಳು ಹೆಂಗಿರುತ್ತೆ ಅಂದರೆ ಹಿಂಗೋಗಿ ತಿರುಗಿ ನೋಡಿದ್ರೆ ಒಂದಿಷ್ಟು ಜನ, ಈಗ ನನ್ನ ಪ್ರೊಡಕ್ಷನಿಂದ ಬಂದಿರೋರು ಅಥವಾ ಜೊತೆಗೆ ಬಂದಿರೋರು ಎಲ್ಲರೂ ಇಂಡಿಪೆಂಡೆಂಟಾಗಿ ಒಂದು ದೊಡ್ಡ ಆರ್ಗನೈಸೇಷನ್ ಆಗಿ ಬೆಳೆದ್ಬಿಟ್ರೆ ಇಂಡಸ್ಟ್ರಿ ಎಷ್ಟು ದೊಡ್ಡದಾಗಿರುತ್ತಲ್ವ, ಎಷ್ಟು ಚೆನ್ನಾಗಿರುತ್ತಲ್ವ, ಅದ್ರ ಮಧ್ಯ ನಾನು ಇರ್ತೀನಲ್ವ ಅದ್ರ ಜೊತೆಗೆ ಅಂತ. ಸೊ ಆ ಥರ ಯೋಚನೆ ಮಾಡ್ತೀನಿ. ನೋಡೋಣ. ಇಲ್ಲ, ಜುಡಿಷಿಯಲ್ ಕಸ್ಟಡಿ ಅಂದರೆ ಜೈಲ್ ಬಗ್ಗೆ ಮಾತಾಡುತ್ತೆ. ಸೊ ಜೈಲಲ್ಲಿ ಏನೇನು ದೃಶ್ಯಗಳು ಕಾಣ್ಬೋದು ಅದೆಲ್ಲದೂ ಆ ಸಿನಿಮಾದಲ್ಲಿ ಇದೆ ಅಷ್ಟೇ. ಸೊ ಯಾರ ಬಗ್ಗೆನೂ ಇಲ್ಲ. ಅಂದರೆ ಬಹಳ ಚೆನ್ನಾಗಿ, ಅಂದರೆ ಜೈಲ್ ಅನ್ನೋದು ಅಂದರೆ ಈಗ ನಾನು ಹೇಳೋದಲ್ಲ, ಅದು ಅಂಡರ್ವರ್ಲ್ಡ್ ಕನೆಕ್ಟೆಡ್ ಸಿನಿಮಾನೇ. ಬಟ್ ಜೈಲ್ ಅನ್ನೋದೊಂದು ಜಾಗ, ಅದು ರಿಫಾರ್ಮೇಷನ್ಗೆ ಜಾಗ ಆಗಿರಬೇಕಲ್ಲ ಅದು. ಸೊ ಆ ಜೈಲ್ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ದಾನೆ ಹುಡುಗ ಡೈರೆಕ್ಟ್, ವಿತ್ ಎಂಟರ್ಟೈನ್ಮೆಂಟ್. ಭಾಳ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ, ಭಾಳ ಚೆನ್ನಾಗಿ ಕಟ್ಟಿದೆ. ಥ್ಯಾಂಕ್ ಯು.